ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಬಂಧುಗಳೇ, ಏನು ಗಿರಿನಗರದ ಅವಾಂತರಗಳ ಬಗ್ಗೆ ಸರಣಿಯಾಗಿ ನಾನು ನಿಮಗೆ ತೋರಿಸ್ತಾ ಬರ್ತಾ ಇದ್ದೀನಿ. ಇವತ್ತು ಅದೇ ರೀತಿಯಾಗಿ ಇಲ್ಲೊಂದು ಗಿರಿನಗರದ ಸ್ವಚ್ಛ ಶಕ್ತಿ ಉದ್ಯಾನವನ, ಗಿರಿನಗರ ವಾರ್ಡು. ಏನು ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ 50-60 ಕೋಟಿ ಅನುದಾನವನ್ನು ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀವಿ. ಆ ದುಡ್ಡನ್ನ ಇವತ್ತು ಸ್ಥಳೀಯವಾಗಿ ಶಾಸಕರು ಉಪಯೋಗ ಆಗುವಂಥದ್ದಕ್ಕೆ ಖರ್ಚು ಮಾಡೋ ಬದಲು ಅನಾವಶ್ಯಕವಾಗಿ ಚೆನ್ನಾಗಿರುವಂತಹ ಸ್ಥಳಗಳಲ್ಲೇ ಅದನ್ನು ಕಿತ್ತು ಹೊಸ ಕಲ್ಲು, ಏನು ಹಳೆ ಕಲ್ಲನ್ನ ಕಿತ್ತು ಹೊಸ ಕಲ್ಲು ಹಾಕಿ ಇರುವಂಥದ್ದನ್ನೇ ಮಾಡುವಂಥದ್ದು ಅವಶ್ಯಕತೆ ಏನಿದೆ? ಇವಾಗ ನಾನು ಇಲ್ಲಿ ನಿಂತಿರೋ ಕಾರಣ ಇದೇನೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು ಹಳೆ ಕಲ್ಲು. ಇವರು ಕೀಳ್ಬೇಕಾದ್ರೆ ಮಾತ್ರ ಡ್ಯಾಮೇಜ್ ಆಗಿರುವಂಥದ್ದು. ಯಾಕೆಂದರೆ ಇದರಲ್ಲೇ ನಾನು 3ನೇ ವಿಡಿಯೋ ಮಾಡ್ತಾ ಇರುವಂಥದ್ದು ಬಸವನಗುಡಿಗೆ ಸಂಬಂಧಪಟ್ಟಂಗೆ, ಅದು ಗಿರಿನಗರಕ್ಕೆ ಸಂಬಂಧಪಟ್ಟಂಗೆ. ಇವತ್ತು ನೋಡ್ಬೋದು ನೀವು, ಕಲ್ಲು ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಇದು ಹೊಸದು, ಇದು ಹೊಸದು. ಇವಾಗ ಪೇಂಟ್ ಮಾಡಿದ್ರೆ ಅದೇ ಥರನೇ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಕಲ್ಲು ಎಲ್ಲೆಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಹಳೇದು, ನೀಟಾಗಿ ಹಿಂಗೆ ಜೋಡಿಸಿದ್ದಾರೆ. ಇದು ಹೊಸದು, ಇವ್ರು ಹಾಕ್ಬೇಕಾದಾಗ ಡ್ಯಾಮೇಜ್ ಆಗಿರುವಂಥದ್ದು. ಇದೆಲ್ಲ ಹೊಸದು, ಇದು ಹೊಸ ಕಲ್ಲುಗಳು ಇವರು ತರಿಸಿರೋದು. ಇಲ್ಲಿರುವಂಥದ್ದು ಹಳೇದು. ನೀವು ನೋಡ್ಬೋದು ಹಳೆ ಕಲ್ಲು ಏನಾಗಿದೆ, ಯಾವುದ್ರಲ್ಲಾದರೂ ಡ್ಯಾಮೇಜ್ ಕಾಣ್ತಾ ಇದೆಯಾ ನಿಮಗೆ? ಹಾಂ, ಒಂದೇ ಒಂದು ಕಲ್ಲೂ ಡ್ಯಾಮೇಜ್ ಆಗಿಲ್ಲ, ನೀಟಾಗಿ ತೆಗೆದಿಟ್ಟಿದ್ದಾರೆ. ಅಂದರೆ ಈ ಉದ್ದೇಶ ಏನು ಅಂದರೆ, ಇಲ್ಲಿರುವಂಥ ಕಲ್ಲನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದು, ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡಿ ಹಾಕುವಂಥ ಉದ್ದೇಶಕ್ಕೆ ನೀಟಾಗಿ ತೆಗೆದು ಇಟ್ಟಿದ್ದಾರೆ. ಯಾಕೆಂದರೆ ಹಳೇದೆಲ್ಲಾದರೂ ಏನಾದರೂ ಆದರೆ ಡ್ಯಾಮೇಜ್ ಆಗಿದೆ ಅಂದರೆ ಈ ಥರ ಜೋಡಿಸಲ್ಲ. ನೀವು ನೋಡ್ಬೋದು, ನೀವು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಯಾವ ಪುಣ್ಯಾತ್ಮಂಗೆ ಗುತ್ತಿಗೆ ಕೊಟ್ಟಿದ್ದಾರೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ, ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಇದು ಹೊಸದು, ಹೊಸದು ಏನು ವ್ಯತ್ಯಾಸ ಇಲ್ವಲ್ಲ. ಆದರೆ ಜನರಿಗೆ ಏನಾಗಿದೆ ಇವತ್ತು, ಪಾರ್ಕು, ನಮ್ಮ ಪಾರ್ಕು ಡೆವಲಪ್ಮೆಂಟ್ ಆಗ್ತಾ ಇದೆ, ಮಾಡಲಿ ಡೆವಲಪ್ಮೆಂಟ್ ವರ್ಕ್ ಮಾಡಲಿ, ನಾವು ಬೇಡ ಅನ್ನಲ್ಲ. ಆದರೆ ಡೆವಲಪ್ಮೆಂಟ್ ವರ್ಕ್ನ ಹಾಳಾಗಿರೋದಕ್ಕೆ ಮಾಡಬೇಕು, ಚೆನ್ನಾಗಿರುವಂಥದ್ದನ್ನೇ ಕಿತ್ತಿ ಮಾಡಿ ಅಂತ ಎಲ್ಲರೂ ಹೇಳಿದಾರಾ? ಸರ್, ನಮ್ಮದು ಸೋಷಿಯಲ್ ಮೀಡಿಯಾ ಸರ್. ಯಾಕೆಂದರೆ KRS ಪಾರ್ಟಿಯಿಂದ ನನ್ನ ಜೀವನ್ ಅಂತ. ಈಗ ಚೆನ್ನಾಗಿರೋದನ್ನು ಕಿತ್ತಿ ಮಾಡೋರು ಯಾರಾದ್ರು ಹೇಳಿದಾರಾ ಸರ್? ಅಲ್ಲ, ಅಲ್ಲಿ ಜೋಡಿಸಿದಾರಲ್ಲ, ಅದೆಷ್ಟು ಚೆನ್ನಾಗಿದೆ, ಯಾಕೆ ಅದನ್ನು ಕಿತ್ತಿದ್ದಾರೆ ಅಂತ ಯಾರಾದ್ರು ಕೇಳಿದ್ರ ಸರ್? ವಾಕ್ ಬರೋರು ನೀವು ಯಾರು ಸಿಕ್ಕು ಇಲ್ವಾ ಕೇಳಕ್ಕೆ? ಸಿಗ್ತಾರೆ. ಹಾಂ, ಯಾರು ಸಿಗ್ತಾರೆ ನಮಗೆ ಕೇಳೋದಕ್ಕೆ? ನಮಗೆ ಬೇಜಾರಾಗುತ್ತೆ ಸರ್. ಯಾಕೆಂದರೆ ಚೆನ್ನಾಗಿಲ್ಲದೆ ಇದ್ದರೆ ಪರವಾಗಿಲ್ಲ, ಮಾಡಲಿ. ನೋಡ್ಬೋದು ಬಂಧುಗಳೇ, ಇದು ಹೊಸದಾಗಿ ಆಗ್ತಾ ಇರುವಂಥದ್ದು. ಶಾಸಕರು ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಅವ್ರು ಯಾಕೆ ಕೇಳ್ತಾ ಇಲ್ಲ, ಬೇಡಪ್ಪ ಈ ಪಾರ್ಕು ಚೆನ್ನಾಗೇ ಇತ್ತು ಅಮ್ಮ, ಇದು ಚೆನ್ನಾಗಿರ್ಲಿಲ್ವಮ್ಮ? ತುಂಬಾ ಚೆನ್ನಾಗಿತ್ತು. ಮತ್ತೆ ಇವಾಗ ಏನಕ್ಕೆ ಇದನ್ನ ಮಾಡಿದ್ರಮ್ಮ? ಅಲ್ಲ, ನೀವು ಇರೋದು ಹೇಳ್ಬೇಕು. ಅಲ್ಲಲ್ಲ, ನಾವೇನ್ ಗೊತ್ತಾ, ವಾಸ್ತವ ಸ್ಥಿತಿ ಹೇಳ್ಬೇಕು ನೀವು. ಚೆನ್ನಾಗಿತ್ತು, ಅದೇನೋ ಮಾಡಿಸಿದ್ರೆ ನಮ್ಗೆ ಗೊತ್ತಿಲ್ಲ. ಅದೇ ನಿಮಗೆ ಗೊತ್ತಿಲ್ಲ. ಆದ್ರೆ ಚೆನ್ನಾಗಿತ್ತೋ ಚೆನ್ನಾಗಿರ್ಲಿಲ್ವ ಅನ್ನೋದಷ್ಟೇ ನನ್ನ ಪ್ರಶ್ನೆ. ತುಂಬಾ ಚೆನ್ನಾಗಿತ್ತಲ್ವಾ? ಹಳೇದೇನೆ ಹಾ, ತುಂಬಾ ಚೆನ್ನಾಗಿತ್ತು. ಮತ್ತೇನಕ್ಕೆ ಸರ್ ಇದು? ನೀವ್ ಯಾರಾದ್ರೂ ಬೇಡಿಕೆ ಇಟ್ಟಿದ್ರಾ? ಅಲ್ಲ, ಯಾಕೆ ಅಂದ್ರೆ ಈಗ 2 ತರ ಇದೆ. ಸ್ಥಳೀಯವಾಗಿ ಬಂದವರು, ಸ್ಥಳೀಯ ಜನ ಅಂದ್ರೆ ಯಾರು ಪಾರ್ಕ್ನ ಉಪಯೋಗಿಸ್ತಾರೆ, ಅಥವಾ ನೈಬರ್ಸ್ ಯಾರಿದ್ದಾರೆ, ನಮ್ಮ ಪಾರ್ಕ್ ಹಾಳಾಗಿದೆ ಅಂತ ಹೇಳಿ ಏನಾದ್ರು ಒಂದು ಕಂಪ್ಲೇಂಟ್ ಕೊಡೋದು, ಆ ತರ ಮಾಡಿದ್ರೆ ಮಾಡಬಹುದು. ಆದ್ರೆ ಅಲ್ಲಿ 2 ಕಲ್ಲು ಹೋಗಿತ್ತು, ಬರೀ 2 ಕಲ್ಲು, ಅದನ್ನ ಸಾಕಾಗಿತ್ತು. ಮತ್ತೆ ಈಗ ನೋಡಿ, ಅಲ್ಲಿ ಜೋಡಿಸಿದ್ದಾರೆ ಹಳೆ ಕಲ್ಗಳನ್ನ, ಒಂದೂ ಡ್ಯಾಮೇಜ್ ಆಗಿಲ್ಲ. ಆಮೇಲೆ ಇದೇನೆ ಅದನ್ನೇ ಹಾಕಿರೋದು, ಆದ್ರೆ ಕಲರ್ ಚೇಂಜ್ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕ ಬಾಕ್ಸ್ ಮಾಡಿದಾರಲ್ಲ. ಅಲ್ಲಲ್ಲ, ಹೊಸದೇ ತರಿಸಿದ್ದಾರೆ ಸರ್. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಈಗ ಅದನ್ನ ಯಾಕಂಗ್ ಜೋಡಿಸಿದ್ದಾರೆ? ಮೊನ್ನೆ ಬ್ಯಾಂಕ್ ಕಾಲೋನಿಯಲ್ಲಿ ಇದೇ ತರ ಈ ಕಲ್ಗಳನ್ನ ತಗೊಂಡೋಗಿ ಬೇರೆ ಕಡೆ ಎಲ್ಲೋ ಹಾಕ್ತಾರೆ. ಈಗ ಇಲ್ಲೇನು ಗಿರಿನಗರದಲ್ಲಿ ಮಾತ್ರ ಹೊಸ ಕಲ್ಲು, ಹೊಸ ಬಿಲ್ಲು. ಚೆನ್ನಾಗಿರೋ ಕಲ್ಲನ್ನ ತೆಗೆದು ಇನ್ನೊಂದು ಚೆನ್ನಾಗಿರೋ ಕಲ್ಲು ಹಾಕಿ ಬಿಲ್ ಹೊಸ ಬಿಲ್ಲು. ಬೇರೆ ಕಡೆಗೆ ಏನ್ ಮಾಡ್ತಾ ಇದಾರೆ, ಹಳೆ ಕಲ್ಲು ಹೊಸ ಬಿಲ್ಲು. ಅದಕ್ಕೆ ನಾನು ಏನಂದ್ರೆ, ನೀವ್ ಯಾರಾದ್ರೂ ಇಲ್ಲಿ ಡೈಲಿ ವಾಕ್ ಮಾಡೋರು ಏನಾದ್ರು ಕೇಳಿದ್ದೀರಾ, ರಿಕ್ವೆಸ್ಟ್ ಮಾಡಿದ್ದೀರಾ BBMPಗೆ ಅಥವಾ MLAಗೆ ಏನಾದ್ರು ಕೇಳಿದ್ದೀರಾ ಅನ್ನೋಂತ ಮಾಹಿತಿ ಬೇಕಿತ್ತು. ಯಾರು ನೀವು ಕೇಳಿಲ್ಲ ಅಷ್ಟೇ. ಯಾಕೆ ಅಂದ್ರೆ ಇವತ್ತು ಸರ್, ನಮ್ಮ ಟ್ಯಾಕ್ಸ್ ಮನಿ, 1 ರೂಪಾಯಿ ಆದ್ರೂ ನಮ್ದು ಟ್ಯಾಕ್ಸ್ ಮನಿ, ನಾವೆಲ್ಲ ಟ್ಯಾಕ್ಸ್ ಪೇಯರ್ಸು. ನಮ್ಮ ಟ್ಯಾಕ್ಸ್ ಮನಿನ ಈ ತರ ಸುಮ್ನೆ ಲೂಟ್ ಆಗೋದಕ್ಕೆ ಉಪಯೋಗಿಸ್ಲಿ. ಇವತ್ತು ಅದು ಲೂಟ್ ಆಗ್ತಾ ಇದೆ. ಇವಾಗ ಇದೊಂದು ಪ್ರಶ್ನೆ ಮಾಡ್ತಾ ಇದೀವಿ, ಎಷ್ಟೋ ಇನ್ನೂ ಪಾರ್ಕ್ಗಳು ಎಷ್ಟಿದೆ ನಮ್ಮ ಗಿರಿನಗರದಲ್ಲಿ ಹಾಳಾಗೋಗಿರೋವಂತ, ಅದನ್ನ ಸರಿ ಮಾಡ್ತಾ ಇಲ್ಲ. ಚೆನ್ನಾಗಿರೋ ಪಾರ್ಕ್ನ ಸರಿ ಮಾಡೋಂಥದ್ದು ಏನಿತ್ತು?
ದಯವಿಟ್ಟು ಇದನ್ನ ನನ್ನ ಪ್ರಶ್ನೆ ಅಷ್ಟೇ. ನಾವೆಲ್ಲ ಸೇರಿ, ಯಾಕೆಂದ್ರೆ ಇವಾಗ ನಿಮ್ಮ ಅಭಿಪ್ರಾಯ ಬೇಕು. ನಾನು ಒಬ್ಬ ಬಂದು ನಿಂತ್ಕೊಂಡು ಮಾಡ್ಬಿಟ್ಟಿದ ತಕ್ಷಣ ಓ ಇವನೇನೋ ಮಾಡ್ತಾ ಇದ್ದಾನೆ ಅನ್ನೋದು ಬರುತ್ತೆ. ಕೇಳಿದ್ದು ಒಳ್ಳೇದಾಯ್ತು. ಹೆಂಗಿದೆ ಈಗಿನ ಜನರು ಹೆಂಗ್ ಹೇಳ್ತಾರೆ ಪ್ರತಿನಿಧಿಗಳು, ಅದ್ ಕೇಳಿದ್ ಒಳ್ಳೇದಾಯ್ತು. ಚೆನ್ನಾಗಿದೆ, ಯಾಕೆ ಹಿಂಗ್ ಮಾಡಿದ್ರು ಅಂತ. ಇದು ಸ್ಮಾಲ್ ಪಾರ್ಕ್, ವೆರಿ ಸ್ಮಾಲ್. ಆಮೇಲೆ ಇನ್ನೊಂದಿದೆ ಸರ್, ಆಮೇಲೆ ಇನ್ನೂ ಒಂದಿದೆ. ಏನಾದ್ರೂ ಡೆವಲಪ್ಮೆಂಟ್ ವರ್ಕ್ಸ್ ಮಾಡಬೇಕು ಅಂದ್ರೆ ಸರ್ಕಾರದಿಂದ ಒಂದು ಬೋರ್ಡ್ ಹಾಕ್ಬೇಕು. ಇದನ್ನ ಯಾವ ಟೆಂಡರ್ ಅಲ್ಲಿ ಮಾಡ್ತಾ ಇದ್ದಾರೆ, BBMP ಇಂದ ಯಾವ ಇದರಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟು ಅಲ್ಲಲ್ಲ ಅದನ್ನ ನಿಮ್ಗೆ ಯಾಕೆ ಅಂದಾಜು ವೆಚ್ಚ ಹಾಕ್ಬೇಕು, ಸಂಬಂಧಪಟ್ಟಂತ ಇಲಾಖೆ ಹೆಸರು ಹಾಕ್ಬೇಕು, ಇಂಜಿನಿಯರ್ ಹಾಕ್ಬೇಕು, ಕಾಂಟ್ರಾಕ್ಟರ್ ಹೆಸರು ಹಾಕ್ಬಿಟ್ಟು ಫೋನ್ ನಂಬರ್ ಹಾಕ್ಬಿಟ್ಟು. ಯಾಕೆಂದ್ರೆ ಅವ್ನು ಇವತ್ತು ಮಾಡಿದಾನಲ್ಲ 3 ವರ್ಷ ಅವನದೇ ಕಾಂಟ್ರಾಕ್ಟ್. ಏನೇ ಸಮಸ್ಯೆ ಆದ್ರೂ ಅವನೇ ಇದನ್ನ ನೋಡಿ, ಒಂದು ಕಲ್ಲು ಡ್ಯಾಮೇಜ್ ಆದ್ರೂ ಅವ್ನು ಮಾಡಬೇಕು. ಅದು 3 years ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ನಮ್ಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ನಾವ್ ಯಾರನ್ನ ಪ್ರಶ್ನೆ, ಕಲ್ಲೇನೋ ಡ್ಯಾಮೇಜ್ ಆಯ್ತು, ನಾವ್ ಯಾರನ್ನ ಪ್ರಶ್ನೆ ಮಾಡ್ತೀವಿ, ನಾವ್ ಯಾರನ್ನ ಕೇಳ್ತೀವಿ? ಹೌದು, ಅದೆಲ್ಲ ಇದೆ. 3 years ಅವ್ನು ಕೊಟ್ಟಿರ್ತಾರೆ ಮೇಂಟೆನೆನ್ಸ್. ಇದನ್ನ ಅದಾಗ್ತಾ ಇಲ್ಲ. ಇವಾಗ ಅದೆಲ್ಲ ನೋಡಿದ್ರೆ ಬೇಜಾರಾಗುತ್ತಲ್ಲ ಸರ್. 5 ತಿಂಗಳು ಆಗಿರ್ಲಿಲ್ಲ. ಏನು ಒಂದ್ ಸ್ವಲ್ಪ ಮಾಡೋದು ಬಿಡೋದು, ಒಂದ್ ಸ್ವಲ್ಪ ಮಾಡೋದು ಬಿಡೋದು ಮಾಡ್ತಾರೆ. ಸರಿ ಇಲ್ಲ. ಯಾವ ಚಾನಲ್ ನಿಮ್ದು ಸರ್? ನಾನು KRS ಪಾರ್ಟಿಯಿಂದ ಸರ್. ನಾನು ಜೀವನ್ ಅಂತ, ಆರ್ಗನೈಸಿಂಗ್ ಸೆಕ್ರೆಟರಿ. ಹೌದು, ಇವತ್ತು ನಾವು ಈ ವಿಚಾರನ ತೋರಿಸ್ತಾ ಇದೀವಿ. ಯಾಕೆಂದ್ರೆ ಟ್ಯಾಕ್ಸ್ ಪೇಯರ್ಸ್ ಬನ್ನಿ, ನಾವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಇನ್ಯಾರು ಪ್ರಶ್ನೆ ಮಾಡ್ತಾರೆ? ಮಾಡ್ಬೇಕಲ್ಲ, ಅಟ್ಲೀಸ್ಟ್ ಪ್ರಶ್ನೆ ಮಾಡ್ಬೇಕಲ್ವಾ ಸರ್? ಇದು ಬಂಧುಗಳೇ, ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಏನಂದ್ರೆ, ದಿನನಿತ್ಯ ವಾಕಿಗೆ ಬರುವಂತಹ ನಮ್ಮ ಸೀನಿಯರ್ ಸಿಟಿಸನ್ಸ್ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಳಾಗಿದ್ರೆ ಅವರೇ ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ, ಇದು ಹಾಳಾಗಿತ್ತು, ನಮಗೆ ಬೇಕಿತ್ತು, ಚೆನ್ನಾಗಾಗಬೇಕಿತ್ತು ಅಂತ. ಆದರೆ ಇಲ್ಲಿರುವಂಥವ್ರು ಹೇಳ್ತಾ ಇರುವಂಥದ್ದು, ನಾವು ಯಾರೂ ಇದಕ್ಕೆ ರಿಕ್ವೆಸ್ಟ್ ಮಾಡಿಲ್ಲ, ನಾವು ಕೇಳಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೋಡ್ಬೋದು, ಇದು ಹಳೆ ಕಲ್ಗಳೇ ಕಾಣಿಸ್ತಾ ಇದೆ ನೋಡಿ. ಏನು ಇದು ಹೊಸ ಥರನೇ ಕಾಣ್ತಾ ಇದೆಯಪ್ಪ? ಇಲ್ಲಾರು ಹಾಳಾಗೋಗಿರೋ ಥರ ಇದೆಯಾ? ಅದೇ ಇದೆಲ್ಲ ಹಳೇದೆ. ಈಗ ಅದನ್ನೇ ತೋರಿಸ್ತಾ ಇರೋದು. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಇದಕ್ಕೆ ಪೇಂಟ್ ಮಾಡಿದ್ರೆ ಅದೇ ಥರನೇ ಕಾಣುತ್ತೆ. ಮಾಡುವಂಥ ಕೆಲಸ ಬೆಂಗಳೂರು ನಗರದಲ್ಲೇ 1000 ಇದೆ, ಅದರಲ್ಲೂ ಬಸವನಗುಡಿಯಲ್ಲೇ 100 ಇದೆ. ಅವ್ರಿಗೆ ಬರುವಂಥ ಅನುದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಮಾಡಿದ್ರೆ, ಮಾನ್ಯ ಶಾಸಕರು ಏನಕ್ಕೆ ಈ ರೀತಿಯಾಗಿ? ಶಾಸಕರೇ, ನೀವು ದಯವಿಟ್ಟು ಏರಿಯಾಗೆ ಬರಬೇಕು, ಗಿರಿನಗರ ಬಸವನಗುಡಿಯಲ್ಲಿ ವಿಸಿಟ್ ಮಾಡಬೇಕು, ನೀವು ನೋಡಬೇಕು ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಅನ್ನೋದಾದ್ರೂ ನೀವು ತಿಳ್ಕೊಂಡಿದ್ದೀರಾ ಅನ್ನುವಂಥದ್ದನ್ನ ದಯವಿಟ್ಟು ಗಮನ ಹರಿಸಬೇಕು. ಇವ್ರನ್ನೊಂದ್ಸಲಿ ಪ್ರಶ್ನೆ ಮಾಡೋಣ. ಸರ್ ನಮಸ್ಕಾರ. ಸರ್, ಇಲ್ಲಿ ಪಾರ್ಕಲ್ಲಿ ಹೊಸ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆಯಲ್ಲ ಸರ್? ನಡೀತಾ ಇಲ್ವಾ? ಮತ್ತೆ ಹಳೆ ಕಲ್ಲೆಲ್ಲ ಕಿತ್ತು ಹೊಸ ಕಲ್ಲು ಹಾಕಿದಾರಲ್ಲ ಸರ್? ಅದೇ ಅಂದ್ರೆ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ಯಾಕೆ ಸುಮ್ಮನೆ ಮಾಡಿದ್ರು ನಮಗೂ ಗೊತ್ತಿಲ್ಲ. ಸಾಕು ಸರ್, ಅಷ್ಟೇ. ಬೇಕಾಗಿರ್ಲಿಲ್ಲ ನೋಡಿ. ಜನರಾಭಿಪ್ರಾಯನೇ ಬೇಡ ಅಂತ ಇದ್ದಾಗ ಇವ್ರು ಅದನ್ನ ಹೆಂಗೆ ಮಾಡ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾರನ್ನ ಕೇಳಿ ಚೆನ್ನಾಗಿ ಕೇಳಿ ಯಾರ್ರೀ ಮಾಡ್ತಾರೆ ಸರ್? ಈಗ ಅವರೇ ಅಧಿಕಾರಕ್ಕೆ ಬಂದ್ಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ತಾರೆ. ನೀವು ಜನನ್ ಕೇಳ ಮಾಡ್ತೀರಿ? ನಾವು ಜನನ್ ಕೇಳ್ಬಿಟ್ಟೆ ಮಾಡ್ಬೇಕು ಅನ್ನೋದು ಇರೋದು ಸರ್. ನೀವ್ಯಾರು? ಅವರು ಯಾರ್ಯಾರು ಅಧಿಕಾರದಲ್ಲಿದ್ದಾರೆ, ಅವ್ರು ಕೇಳಬೇಕು, ಬರಬೇಕು, ನೋಡ್ಬೇಕು. ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದೀವಿ ಸರ್. ಸ್ಥಳೀಯ ಶಾಸಕರಾಗ್ಲಿ, ಇವತ್ತು BBMP ಇಲ್ಲಿ ಯಾರು ಆಡಳಿತದಲ್ಲಿಲ್ಲ, ಜನಪ್ರತಿನಿಧಿ ಇಲ್ಲ. BBMP ಇಲ್ಲಿ ಇರುವಂತ ಶಾಸಕರಾದ್ರೂ ಎಷ್ಟು ದೂರದಲ್ಲಿದ್ದಾರೆ? ಇಲ್ಲಿಂದ 1.5 ಕಿಲೋಮೀಟರ್ ಅವ್ರ ಮನೆ. ಬಂದು ನೋಡ್ಬೇಕು, ಅಟ್ಲೀಸ್ಟ್ ಏನಕ್ಕೆ ಈ ಪಾರ್ಕ್ನ ಡೆವಲಪ್ಮೆಂಟ್ ತಗೊಂಡಿದ್ದಾರೆ ಅಂತ ಕೇಳ್ಬೇಕಲ್ವಾ ಸರ್? ಅಲ್ಲೆಲ್ಲ ನೋಡ್ತಾ ಇದ್ದೀನಿ, ಒಂದು ಕಲ್ಲೂ ಡ್ಯಾಮೇಜ್ ಆಗಿಲ್ಲ. ಈಚೆ ಇರೋ ಕಲ್ಲುಗಳು ಎಲ್ಲ ಚೆನ್ನಾಗೇ ಇದಾವೆ. ಅದನ್ನ ಕಿತ್ತು ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ. ಎಲ್ಲಿಗೆ ಎತ್ಕೊಂಡು ಹೋಗ್ತಾರೆ? ಬೇರೆ ಕಡೆ ಎತ್ಕೊಂಡೋಗಿ ಹಾಕ್ತಾರೆ ಇದನ್ನ. ನೋಡಿ, ಇದನ್ನ ಪಾಪ ಇವ್ರಿಗೆ ಇಲ್ಲಿ ಏನು ಶೆಟ್ಲ್ ಆಡ್ತಾರೆ, ರಾತ್ರಿ ಹೊತ್ತು ಯಾರಾದ್ರೂ ಮಕ್ಕಳು ಆಡ್ಲಿ ಅಂತ ಹೇಳಿ ಮಾಡಿರುವಂಥದ್ದು. ಆದರೆ ಅದನ್ನಲ್ಲಿರುವಂಥ ಬ್ರಾಂಚಸ್ನು ಕಟ್ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ, BBMP AE ಏನು ಮಾಡ್ತಾ ಇದ್ದಾನೆ? ಅಯೋಗ್ಯ AE ಅರುಣ್ ಕುಮಾರ್, ನೀನು ನೋಡ್ಬೇಕಪ್ಪ. ಇದು ನಿನ್ನ ಏರಿಯಾ ಗಿರಿನಗರ ಅಂದಾಗ ಅಟ್ಲೀಸ್ಟು ನೀನು ಬಂದು ನನ್ನ ಏರಿಯಾದಲ್ಲಿ ಯಾವ ರೀತಿ ಇದೆ, ಯಾಕಂದ್ರೆ ಇದು ಹಾಕೊಟ್ಟಿರೋದು ಯಾರಿಗೆ? ಪಬ್ಲಿಕ್ಗೆ ಉಪಯೋಗ ಆಗಲಿ ಅಂತ. ಆದ್ರೆ ಈಗ ಅದು ಉಪಯೋಗಿಸೋಕ್ಕಾಗತ್ತಾ? ಬೆಳಕು ಬರುತ್ತಾ? ಜನರು ಇವತ್ತು ಜನರಿಗೆ ನಾವು ಪ್ರಶ್ನೆ ಮಾಡಬೇಕಾ ಬೇಡವಾ? ಪ್ರಶ್ನೆ ಮಾಡಿದ್ರೆ ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆಯಲ್ಲಿದ್ದಾರೆ. ನಾವೇನು ಮಾತಾಡಬೇಕು, ಯಾರನ್ನ ಕೇಳಬೇಕು, ಯಾರನ್ನ ಬಿಡಬೇಕು ಅನ್ನೋದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಆ ಥರ ಇದ್ದಾರೆ ನೋಡಿ. ನಿಜವಾಗ್ಲೂ ನಮ್ಮ ಟ್ಯಾಕ್ಸ್ ಮನಿ ಯಾವ ರೀತಿ ಪೋಲಾಗುತ್ತೆ? ಈಗ ನಾವು ಮಾತಾಡ್ತಾ ಇದ್ದಾರೆ 50% ಸರ್ಕಾರ, 60% ಸರ್ಕಾರ. ಸರ್ಕಾರ ಅಲ್ಲ, ಸ್ಥಳೀಯ ಶಾಸಕರನ್ನೇ 50-60%ಗೆ ಮಾರಾಟ ಆಗ್ತಾ ಇರೋಂಗಿದ್ದಾರೆ. ಚೆನ್ನಾಗಿರೋ ಪಾರ್ಕ್ನ ಡೆವಲಪ್ ಮಾಡುವಂಥದ್ದು ಏನಿತ್ತು? ಅವ್ರಿಗೆ ಉತ್ತರ ಕೊಡಬೇಕಲ್ಲ. ರವಿ ಸುಬ್ರಹ್ಮಣ್ಯ ಅವರು ಇದಕ್ಕೆ ವಿಚಾರವಾಗಿ ಉತ್ತರ ಕೊಡಬೇಕು. MP ಅವರು ಉತ್ತರ ಕೊಡಬೇಕು.
ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಏನಕ್ಕೆ ಈ ಥರ ಹಣನ ಪೋಲ್ ಮಾಡ್ತಾ ಇದ್ದೀರಾ? ಮಾತಾಡಿ, ಹೇಳ್ಬೇಕಲ್ವ ಜನಕ್ಕೆ. ಇದು ನಮ್ಮ ಬಸವನಗುಡಿಯ ಗಿರಿನಗರದ ಪರಿಸ್ಥಿತಿ. ಚೆನ್ನಾಗಿರುವಂಥ ಕೆಲಸಗಳನ್ನೇ ತಿರ್ಗಾ ಕಿತ್ತು ಚೆನ್ನಾಗಿ ಮಾಡೋ, ಇನ್ನೂ ಚೆನ್ನಾಗಿ ಮಾಡ್ತೀವಿ ಅನ್ನೋದು, ಹಾಳಾಗೋಗಿರೋದನ್ನ ಹಾಳಾಗೇ ಬಿಡೋದು ಈ ಪರಿಸ್ಥಿತಿಲಿದೆ. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ವರೆಗೂ ಸಹ ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಇದು ಒಂದು ರೌಂಡ್ ಬಂದೆ ಅಂದರೆ, ಇಲ್ಲೇನು ಗಿಡಗಳ ಕೆಳಗಡೆ ಇರುವಂತಹ ಗಲೀಜು ಇದನ್ನು ಕ್ಲೀನ್ ಮಾಡಿ ಎಷ್ಟೋ ವರ್ಷ ಆಗಿರೋಂಗಿದೆ. ಇದನ್ನು ಅವ್ರು ಕ್ಲೀನ್ ಮಾಡಬೇಕು. ಮತ್ತು ದಯಮಾಡಿ ಜನ ಅರ್ಥ ಮಾಡ್ಕೊಳ್ಳಿ, ನಾವೇನು ಪ್ರಶ್ನೆ ಮಾಡ್ತಾ ಇದ್ದೀವಿ, ಯಾರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಆ ಪ್ರಶ್ನೆ ಮಾಡ್ತಾ ಇರೋ ಸರಿ ಇದೆಯೋ ತಪ್ಪಿದೆಯೋ ಅಂತ ಯೋಚನೆ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ.